ಯುಜಿಸಿಯಿಂದ ಆಯ್ಕೆಯಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸಹಾಯಕ ನಿರ್ದೇಶಕರಾದರು. 1997ರಿಂದ 2013ರವರೆಗೆ ಬೆಂಗಳೂರು, ಧಾರವಾಡ, ಬೆಳಗಾವಿ, ಮೈಸೂರಿನ ರಂಗಾಯಣದಲ್ಲಿ ಸೇವೆ ಸಲ್ಲಿಸಿ 2013ರಿಂದ 2016ರವರೆಗೆ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿದ್ದರು. 2016ರಿಂದ 2018ರವರೆಗೆ ರಂಗಾಯಣದ ಉಪನಿರ್ದೇಶಕರು, 2018ರಿಂದ 2021 ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ಸೇವೆ, 2021ರಿಂದ 2024 ರಂಗಾಯಣದ ಉಪನಿರ್ದೇಶಕರು, 2024ರಿಂದ 2025 ಕರ್ನಾಟಕ ನಾಟಕ ಅಕಾಡೆಮಿ ರಿಜಿಸ್ಟ್ರಾರ್ ಆಗಿದ್ದರು. ಇವರು ಹಲವಾರು ಅಧಿವೇಶನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಅವುಗಳಲ್ಲಿ ಕೆಲವು ಹೀಗಿವೆ. 2004ರಲ್ಲಿ ಬೇಲೂರು ಸಮಾವೇಶ ಹಾಗೂ ಅದೇ ವರ್ಷ ಬೆಳಗಾವಿಯ ಅಧಿವೇಶನ, 2011ರಲ್ಲಿ ಬೆಳಗಾವಿಯ ವಿಶ್ವ ಕನ್ನಡ ಸಮ್ಮೇಳನ, 2012ರಲ್ಲಿ ಸೂರಜ್ ಕುಂಡ್ ಅಂತಾರಾಷ್ಟ್ರೀಯ ಮೇಳ, 2016ರಲ್ಲಿ ಪೆಸಿಫಿಕ್ ಏಷ್ಯನ್ ಟ್ರಾಮ್ ಮಾರ್ಟ್, ಅಲ್ಲದೆ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸರಳ ಸಾಮೂಹಿಕ ವಿವಾಹ ಆಯೋಜನೆ. ಕುವೆಂಪುರವರ ಪ್ರಸಿದ್ಧ ಕೃತಿ ಮಲೆಗಳಲ್ಲಿ ಮದುಮಗಳು ಎಂಬ ಕಾದಂಬರಿಯ ಸತತ 9 ಗಂಟೆಗಳ ನಾಟಕದ ಸಂಘಟನೆ, 2010ರಿಂದ 2016 ಮತ್ತು 2022ರ ಮೈಸೂರು ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಘಟನೆ, 2017ರ ಅಂತಾರಾಷ್ಟ್ರೀಯ ಬಹುರೂಪಿ ನಾಟಕೋತ್ಸವದ ಸಂಘಟನೆ, ಅಲ್ಲದೆ ಹಲವಾರು ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಿಗೆ ಮಾರ್ಗದರ್ಶನ. ವಚನ ಸಾಹಿತ್ಯ, ಕರ್ನಾಟಕದ ಸಂಸ್ಕೃತಿ, ಕುಟುಂಬ ಮತ್ತು ಸಮಾಜದಲ್ಲಿ ಮಹಿಳೆಯ ಸ್ಥಾನ, ಜೀವನದ ಮೌಲ್ಯಗಳು, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಅಗತ್ಯತೆ, ವ್ಯಕ್ತಿತ್ವ ವಿಕಸನ, ನಾಲ್ವಡಿ ಕೃಷ್ಣರಾಜ ಒಡೆಯರು ಮುಂತಾದ ವಿಷಯಗಳ ಬಗ್ಗೆ 100ಕ್ಕೂ ಹೆಚ್ಚು ಉಪನ್ಯಾಸ ನೀಡಿದ್ದಾರೆ. ಓದುವುದು, ಸಂಗೀತ ಆಲಿಸುವುದು ಇವರ ಹವ್ಯಾಸಗಳು, ಅಲ್ಲದೆ ಚಾರಣ ಇವರ ಉತ್ತಮ ಹವ್ಯಾಸಗಳಲ್ಲೊಂದು. 2018ರಲ್ಲಿ ಮೌಂಟ್ ಬರಾಸ್ ಸರ್ಪಾಸ್ ಏರಿದ ಪ್ರಥಮ ಮಹಿಳಾ ತಂಡದ ಸದಸ್ಯೆ. 2020ರಲ್ಲಿ ಕಾಶ್ಮೀರ ಗ್ರೇಟ್ ಲೇಕ್ ಚಾರಣ ಮುಗಿಸಿದ್ದಾರೆ. 2015ರಿಂದ ಕರ್ನಾಟಕದ ಕುಂದ್ರಾಡಿ ಬೆಟ್ಟ, ಸಾವನದುರ್ಗ, ಬಲ್ಲಾಳ ರಾಯನದುರ್ಗ, ಕಬ್ಬಾಳದುರ್ಗ, ಆಗುಂಬೆ, ಕುಮಾರ ಪರ್ವತ, ಸಿಡಿಲ ಮಲ್ಲಿಕಾರ್ಜುನ ಬೆಟ್ಟ ಚಾರಣರನ್ನ ಪೂರ್ಣಗೊಳಿಸಿದ್ದಾರೆ. ಚಾಮುಂಡಿ ಬೆಟ್ಟ ಪರಿಕ್ರಮ ಇವರ ಮೆಚ್ಚಿನ ಚಾರಣ. ಇಂತಹ ಸಂಸ್ಕೃತಿಯ ರಾಯಭಾರಿಯಾದ ನಿರ್ಮಲಾ ಮಠಪತಿಯವರನ್ನು ಪರಿಚಯಿಸುವ ಅವಕಾಶ ನೀಡಿದ ಕದಳಿ ವೇದಿಕೆಗೆ ನಾನು ಆಭಾರಿಯಾಗಿದ್ದೇನೆ. ಧನ್ಯವಾದಗಳು ಭವಾನಿ. ಈಗ ಮುಖ್ಯ ಅತಿಥಿಗಳ ನುಡಿ ಡಾಕ್ಟರ್ ನಿರ್ಮಲಾ ಮಠಪತಿ ಅವರಿಂದ.